ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಲ್ಲ, ಕುಮಾರಸ್ವಾಮಿ ಅವರ ಉತ್ತರಕ್ಕೂ ನಾನು ಹೇಳಿದೆ ಮುಖ್ಯಮಂತ್ರಿಗಳಿಗೆ, ಯಾರು ಈ ಯೋಜನೆ ಮಾಡಿದ್ರು ಅವ್ರಿಗೆ ಯಾಕೆ ಪತ್ರ ಬರೆಯಕ್ಕೆ ಹೋದ್ರಿ ನೀವು ಅಂತ. ಯೋಜನೆ ಮಾಡಿದವ್ರು ಯಾರ್ರೀ? ಎರಡನೇ ಸರಿ ಮುಖ್ಯಮಂತ್ರಿ ಆಗಿ 18ರಲ್ಲಿ ಮುಖ್ಯಮಂತ್ರಿ ಆದಾಗ ಅವಾಗ ಬಿಟ್ಬಿಟ್ಟಿದ್ರೆ ಇದು ಸಮಸ್ಯೆ ಐತೆ ಇದು. ನಾನು ಹೇಳಿದೆ ಮುಖ್ಯಮಂತ್ರಿಗಳು ನಮ್ಮ ಗಮನಕ್ಕೆ ತರದೆ ಯಾರೋ ಪತ್ರ ಬರ್ಸೋರು ಮುಖ್ಯಮಂತ್ರಿಗಳ ಕೈಲಿ. ನಾನು ಹೇಳಿದೆ ಅವಶ್ಯಕತೆ ಇಲ್ಲ, ನೀವು ಬೇರೆಯವ್ರಿಗೆ ಬರೀರಿ, ಬೇಕಾದ್ರೆ BJP ಅವ್ರಿಗೂ ಯಾರಿಗೂ ಇನ್ನೊಬ್ರಿಗೆ ಬರೀರಿ. ಕುಮಾರಸ್ವಾಮಿ ಅವರೇ ಯೋಜನೆ ಮಾಡಿಬಿಟ್ಟು ಬನ್ರಿ ನಾನು ಚರ್ಚೆ ಮಾಡ್ತೀನಿ ಅಂದ್ರೆ ಅರ್ಥ ಏನು ರೀ? ಹಾಸ್ಯಾಸ್ಪದ ಅಲ್ವಾ ಅದು? ಯೋಜನೆ ಮಾಡಿದವರೇ ಬನ್ನಿ ಚರ್ಚೆ ಮಾಡೋಣ ಅಂದರೆ ಹಾಸ್ಯಾಸ್ಪದ ಅಲ್ವಾ? ಈಗ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತಂದರೆ ಓಕೆ, ಅವ್ರಿಗೆ ಎರಡನೇ ಸರಿ ಅವಕಾಶ ಸಿಕ್ಕಿತ್ತು. 2018ರಲ್ಲಿ ಪುನಃ ಮುಖ್ಯಮಂತ್ರಿ ಆದ್ರಲ್ಲ, ಆವಾಗ ಇದು ನನ್ನ ಕನಸಿನ ಯೋಜನೆ, ನಾನು ಬಿಡಲಿಕ್ಕೆ ತಯಾರಿಲ್ಲ, ಅಭಿವೃದ್ಧಿ ಆದಂಥ ಜಾಗದಲ್ಲಿ 40% ಕೊಡ್ತೀನಿ ಅಂದರು. ಅದು ರೈತರ ಪರ. ನಾವು 45-50 ಕೊಡ್ತೀವಿ ಅಂದರೆ ನಾವು ರೈತರ ವಿರೋಧಿಗಳು. ಏನು ಮಾಡೋದು ನಾವು? ಅದಕ್ಕೆ ಅವ್ರು ರಾಜಕೀಯ ಬೆಳೆಸೋಕ್ಕೆ ಬಂದವ್ರೆ. ಅದರ ಅವಶ್ಯಕತೆ ಇರಲ್ಲ ಮುಖ್ಯಮಂತ್ರಿಗಳಿಗೆ. ಆಮೇಲೆ ಮುಖ್ಯಮಂತ್ರಿಗಳು ನಾವು ಹೇಳೋದು ರೆಡ್ ಝೋನ್ನಿಂದ ಏನು ಸಮಸ್ಯೆ ಆಗಿದೆ ಅನ್ನೋಂಥ ಒಂದು ಎರಡನೇದು ಸರ್, ನಾನು ಯಾರು ಕೂಡ ಯೋಜನೆ ಕೈ ಬಿಡಿ ಅಂತೇಳಿ ಬಂದು ಈ ಭಾಗ ರೈತರನ್ನ ಮೀಟ್ ಮಾಡಿಲ್ಲ ಅಂತ ಕೂಡ ಹೇಳ್ತಾರೆ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಂದ ಮಾತು ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ಬಿಡ್ತೀನಿ. ಬಂದು ಅವ್ರು ಪೂಜೆ ಮಾಡಿಬಿಡ್ಲಿ, ನಾನು ಹೇಳಿಲ್ಲ ಈ ಮಾತನ್ನ ಅಂತ. ಸುಮ್ಮನೆ ನೋಡ್ರಿ, ಡೋಂಗಿ ರಾಜಕಾರಣ ಬಿಡಬೇಕು. ರಾಜಕಾರಣಿಗಳು ನೇರವಾಗಿ ಮಾತಾಡಬೇಕು, ನೇರವಾದಂಥ ವಿಚಾರ ಚರ್ಚೆ ಮಾಡಬೇಕು. ಬಂದು ಹೇಳಕ್ಕೆ ಹೇಳ್ರಿ. ಇದೇ ರೈತರು ಹೇಳಿದ್ದು ನನಗೆ, ಅವಾಗ ವಿಡಿಯೋ ಮಾಡ್ಕೋಬೇಕಾಯ್ತು ಅಷ್ಟೇ ನಮ್ಮವರು. ಸುಮ್ಮನೆ ಡೋಂಗಿ ರಾಜಕಾರಣ ಆಯ್ತಪ್ಪ. 2018ರಲ್ಲಿ ಆನ್ಲೈನ್ ರೆಸೊಲ್ಯೂಷನ್ನು ಅವರೇ ಅಧಿಕಾರಕ್ಕೆ ಬಂದಾಗ ತರಿಸ್ಬಿಟ್ಟು ಕ್ಯಾಬಿನೆಟ್ನಲ್ಲಿ ನೋಡ್ರಿ ಇದನ್ನು ಡ್ರಾಪ್ ಮಾಡಿದ್ದೀನಿ ಅಂತ ಮಾಡೋದು ಮುಗಿದೋಗಿತ್ತು, ಮಾಡ್ಬೋದಾಗಿತ್ತಲ್ಲ. ಈಗ ನಾಟಕ ಯಾಕೆ ಆಡಬೇಕು? ಆನ್ಲೈನ್ ರೆಸೊಲ್ಯೂಷನ್ ರೆಡ್ ಝೋನಿಂದ ತೊಂದರೆ ಏನಾಗುತ್ತೆ ಅಂತ ನೀವಾಗಲೇ ಮಾಹಿತಿ ತೊಗೊಂಡಿರ್ಬೇಕಲ್ಲ. ರೆಡ್ ಝೋನ್ ಇರೋದ್ರಿಂದ ಯಾವುದು ಏನು ಕೂಡ ಅಲ್ಲಿ ಕನ್ವರ್ಷನ್ ಆಗಲಿ ಮತ್ತೊಂದಾಗಲಿ ಅಭಿವೃದ್ಧಿ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಅಮಾಯಕರು. ಯಾರಿಗೆ ತೊಂದರೆ ಆಯಿತೋ, ಯಾರಿಗೆ ಅವ್ರ ಮನೇಲಿ ಒಂದು ಒಳ್ಳೆ ಕಾರ್ಯ ಮಾಡಬೇಕು, ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಅವರೆಲ್ಲರೂ ಕೂಡ ಥ್ರೋ ಅವೇ ಪ್ರೈಸ್ನಲ್ಲಿ ಕೊಟ್ಟಿದ್ದಾರೆ ಜಾಗನ. ಯಾರಿಗೆ? ಬೆಂಗಳೂರಿನವ್ರಿಗೆ. ಒಂದು ಪೆಟ್ರೋಲ್ ಬಂಕ್ ಮಾಡೋಕ್ಕೆ ಜಾಗ ಇಲ್ಲ ಅಲ್ಲಿ, ಒಂದು ಹಾಸ್ಪಿಟ್ಲ್ ಮಾಡೋಕ್ಕೆ ಜಾಗ ಇಲ್ಲ, ಒಂದು ಡೈರಿ ಬಿಲ್ಡಿಂಗ್ ಕಟ್ಟೋಕ್ಕೆ ಪರ್ಮಿಷನ್ ಇಲ್ಲ ಅಲ್ಲಿ. ಅಂದರೆ ಇದೆಲ್ಲ ತೊಂದರೆ ಅಲ್ವಾ ರೆಡ್ ಝೋನಿಂದ? ಕುಮಾರಸ್ವಾಮಿ ಅವ್ರು ಏರಿಯಾ ರೆಡ್ ಝೋನ್ ಮಾಡೋಣ ಕೇಳ್ರಿ. ಇದನ್ನು ಕೇತ್ಕರ್ನಳ್ಳಿದ್ನೂ ಇದನ್ನು ಒಪ್ಕೋದ್ರೆ ಕೇಳಿ. ರೆಡ್ ಝೋನ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಏನು ಮಾಡೋದು ಬೇಡ, ಅವ್ರು ರೆಡ್ ಝೋನ್ ಮಾಡಿಕೋದ್ರೆ ಕೇಳಿ. ರೆಡ್ ಝೋನ್ ಅಂದರೆ ಏನಂತ ಗೊತ್ತಾ? ಹೋಲಿ ಕುಮಾರಸ್ವಾಮಿ ಅವ್ರಿಗೆ ಕೇಳಿ ಹೋಲಿ. ಸುಮ್ಮನೆ ಏನೋ ಅವ್ರು ಇಷ್ಟ ಬಂದ ಏನೇನು ರೆಡ್ ಝೋನ್ ಅಂದ್ರೆ ಏನು? ಹೌದಲ್ವೇನ್ರಿ? ನೀವು ಆದೇಶ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಇದನ್ನು ಮಾಡಿದ್ಮೇಲೆ, ಆವಾಗ ಮುಖ್ಯಮಂತ್ರಿ ಯಾರಿದ್ರು ಮಾಡಿದಾಗ? BMRDA ಅವರು ಈ ಆದೇಶ ತಂದಾಗ ಇಲ್ಲಿ ಯಾವುದೂ ಟ್ರಾನ್ಸಾಕ್ಷನ್ ಮಾಡೋಂಗಿಲ್ಲ ವಿತೌಟ್ ಸರ್ಕಾರದ ಪರ್ಮಿಷನ್ ಅಂತ ತಂದಾಗ ಯಾರು ಮುಖ್ಯಮಂತ್ರಿ ಅಲ್ವಾ? ಇದನ್ನು ಮಾಡಬೇಕು ಅಂತ ಮೊದಲು ಮೀಟಿಂಗ್ ಮಾಡಿದ ಮುಖ್ಯಮಂತ್ರಿ ಯಾರು ಅಲ್ವಾ? ಮತ್ತು ನೀವು ಮಾಧ್ಯಮದಲ್ಲಿ ಸರಿಯಾಗಿ ಕೇಳಬೇಕು. ಅವ್ರನ್ನ ಮಾತ್ರ ಕೇಳಲ್ರಿ, ನಮ್ಮನ್ನು ಮಾತ್ರ ಟ್ವಿಸ್ಟ್ ಮಾಡಿ ಕೇಳ್ತೀರಾ. ಅವ್ರನ್ನ ಕೇಳಿ ನೀವು. ಅವರೆಲ್ಲ ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ಗೊತ್ತಿಲ್ವಾ? ಹೋಯ್ತಾ ಏನೋ ಒಂದು ಹೇಳ್ಬಿಟ್ಟು ಹೊಂಟೋಗೋದು. ನೀವು ಮಾಧ್ಯಮದವ್ರು ಅದನ್ನೇ ತೋರಿಸ್ತೀರಾ. ಅದನ್ನು ನೀವು ಟ್ವಿಸ್ಟ್ ಮಾಡಲ್ಲ. ಯಾರು ಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಅಂತ ಯಾರು ಕೇಳಿದಿರಾ?